ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ಸೊ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ರೇಟು ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಯಾಕಂದರೆ ನಿನ್ನೆಯಿಂದ ಕಡಿಮೆ ಆಗಿದೆ ರೇಟು. 17-18 ಕರ್ನಾಟಕದ ಆನಿಯನ್ಗಾಗಿದೆ ಮತ್ತು ಮಹಾರಾಷ್ಟ್ರ ಆನಿಯನ್ಗೆ 22 ಈ ರೇಂಜಲ್ಲಿದೆ. ಇವತ್ತು ಎಷ್ಟು ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಎಂಡ್ ತನಕ ನೋಡಿ, ನಿಮ್ಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇರುವಂತಹ ಈರುಳ್ಳಿ ಇದಾಗಿದೆ, ಫ್ರೆಶ್ ಆಗಿದೆ, ನೋಡಬಹುದು ನೀವು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 2/7/2025 ಬುಧವಾರ. ಇವತ್ತಿನ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನಿಯರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 13 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1300 ರೂಪಾಯಿ ಆಗುತ್ತೆ. ನೋಡಬಹುದು ನೀವು, ಈರುಳ್ಳಿ ಡ್ಯಾಮೇಜ್ ಇದೆ, ಇದರಲ್ಲಿ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದವಾಗ ಕೊಂಡ್ಕೊಳ್ಬೇಕಾಗತ್ತೆ. ಇದು 16 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ಇದು ನೋಡಬಹುದು ಬಿಗ್ ಸೈಜಲ್ಲಿ ಇದೆ, ಬಟ್ ಇದು ಸ್ವಲ್ಪ ಡಬಲ್ ಪತ್ತಿ ಇಲ್ಲ ಇದರಲ್ಲಿ, ಮತ್ತೆ ಸ್ವಲ್ಪ ಡ್ಯಾಮೇಜ್ ಇದೆ ಅಂತ ಹೇಳಿ ಕಡಿಮೆ ರೇಟಿಗೆ ಕೊಡ್ತಿದ್ದಾರೆ. ಇದು ನೋಡಬಹುದು 16 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಇದಾಗಿದೆ. ಇದು ಕೂಡ 16 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1600 ರೂಪಾಯಿ ಆಗುತ್ತೆ. ನೋಡಬಹುದು ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ರೇಟು ಇದಾಗಿದೆ. ಚೆಕ್ ಮಾಡಿಕೊಂಡು ನೀವು ಯಶವಂತಪುರ ಬಂದವಾಗ ಕೊಂಡ್ಕೊಂಡು ಹೋಗಬಹುದು. ಇದು 17 ರೂಪಾಯಿ kg ಇದೆ. 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ನೋಡಬಹುದು ಇದು 1 kgಗೆ 17 ರೂಪಾಯಿ ಆಗುತ್ತೆ. ಸೊ ಇದು ಕೂಡ ಬಿಗ್ ಸೈಜಲ್ಲೇ ಇದೆ. ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬಂದವಾಗ ಕೊಂಡ್ಕೊಂಡು ಹೋಗಬಹುದು. ಇದು 17 ರೂಪಾಯಿ kg ಇದೆ. 1700 ರೂಪಾಯಿ ಆಗುತ್ತೆ. ನೋಡಬಹುದು ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ಈರುಳ್ಳಿ ರೇಟು ಇದಾಗಿದೆ. ಅದು ಇವತ್ತಿನ ಡೇಟಲ್ಲಿ. ಸೊ ಇವತ್ತೇನು ಡೇಟ್ ಇದೆಯೋ ಇವತ್ತಿನ ಡೇಟಲ್ಲಿ ಇದು ತೋರಿಸ್ತಾ ಇರೋದು. ಇದು 18 ರೂಪಾಯಿ kg ಇದೆ. 1800 ರೂಪಾಯಿ ಆಗುತ್ತೆ. ಯಾವುದೇ ವೀಡಿಯೋಗಳು ಬೇರೆ ವೀಡಿಯೋಗಳು ಅಥವಾ ಹಳೆ ವೀಡಿಯೋಗಳಲ್ಲ, ಇದು ಇವತ್ತಿನ ಡೇಟಲ್ಲಿ ನಡೀತಿರುವಂತಹ ಈರುಳ್ಳಿ ರೇಟು ಇದಾಗಿದೆ. ಇದು 18 ರೂಪಾಯಿ kg ಇದೆ. ಇದು 1800 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಗೆ. ನೋಡಬಹುದು ನೀವು, ಫ್ರೆಶ್ ಆಗಿದೆ, ಎಷ್ಟು ಚೆನ್ನಾಗಿ ಡ್ರೈ ಆಗಿದ್ದಾವೆ ಅಂತ ನೋಡ್ಬೋದು. ಡಬಲ್ ಪತ್ತಿ ಇದೆ, ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಒಳ್ಳೆ ರೇಟ್ ಇದೆ. ಇದು 21 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2100 ರೂಪೀಸ್ ಆಗುತ್ತೆ. ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು. ಸೊ 21 ರೂಪಾಯಿಗೆ 1 kg ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಫ್ರೆಶ್ ಆಗಿರುವಂತಹ ಈರುಳ್ಳಿ ಕೂಡ ಇದ್ದಾವೆ. ನೋಡ್ಬೋದು ಇದು ಕೂಡ ಡಬಲ್ ಪತ್ತಿ ಇದೆ, ಚೆನ್ನಾಗಿ ಡ್ರೈ ಆಗಿದ್ದಾವೆ. ಸೊ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿ ಕೂಡ 21 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2100 ರೂಪೀಸ್ ಆಗುತ್ತೆ. ಇದು ಕೂಡ ಚೆನ್ನಾಗಿ ಡ್ರೈ ಆಗಿದೆ. ನೋಡಬಹುದು ಇದರಲ್ಲಿ ಡ್ಯಾಮೇಜ್ ಇಲ್ಲ ಮೇಯ್ನಾಗಿ, ಹಾಗಾಗೇ ನಿಮಗೆ ಒಳ್ಳೆ ರೇಟಿಗೆ ಹೋಗುತ್ತೆ. ಡ್ಯಾಮೇಜ್ ಇಲ್ಲ ಅಂದರೆ ಸೊ ಒಳ್ಳೆ ರೇಟಿಗೆ ತೊಗೊಂಡು ಹೋಗ್ಬೋದು. ನೀವು ಬರ್ತಾ ಈ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬರಬೇಕಾಗತ್ತೆ. ಇದು 22 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 2200 ರೂಪೀಸ್ ಆಗುತ್ತೆ. 22 ರೂಪಾಯಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಸಿಗ್ತಾ ಇದೆ. ನೋಡಬಹುದು ಇದು 23 ರೂಪಾಯಿಗೆ 1 kg ಇದೆ. ಇದು 1 ಕ್ವಿಂಟಲ್ಗೆ 2300 ರೂಪೀಸ್ ಆಗುತ್ತೆ. ನೋಡಬಹುದು ಇದು ಕೂಡ ಬಿಗ್ ಸೈಜ್, ಓವರ್ ಬಿಗ್ ಸೈಜಲ್ಲಿ ಇದ್ದಾವೆ. ನೋಡಬಹುದು ಹಾಗೆಯೇ ಡಬಲ್ ಪತ್ತಿ ಇದೆ. ಇದು 23 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 2300 ರೂಪೀಸ್ ಆಗುತ್ತೆ. ಸೊ ನೋಡ್ಬೋದು ಫ್ರೆಶ್ ಆಗಿರುವಂತಹ ಆನಿಯನ್ಗೆ ಒಳ್ಳೆ ರೇಟ್ ಇದೆ. ನೋಡ್ಬೋದು ನೀವು ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ತಗೊಬರಬೇಕು ಅಂದರೆ ಇದೇ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ಆವಾಗ ಸೊ ಒಳ್ಳೆ ರೇಟು ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಸೊ ಚೆಕ್ ಮಾಡಿಕೊಂಡು ನೀವು ಯಶವಂತಪುರ ಮಾರ್ಕೆಟಿಗೆ ಬರಬೇಕಾದ್ರೆ ವಿಡಿಯೋಗಳನ್ನ ಚೆಕ್ ಮಾಡಿ ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲಿರುವಂತಹ ರೇಟು ಇದಾಗಿದೆ. ನೋಡಬಹುದು ಏನೇ ಒಂದು ಡೌಟು ಇದ್ರೂ ನೀವು ಯಶವಂತಪುರ ಮಾರ್ಕೆಟ್ ಬಗ್ಗೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಫಸ್ಟು, ಆಮೇಲೆ ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಳ್ಬಹುದು ಅಥವಾ ಮಾರಬಹುದು. ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ನೀವು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ಆವಾಗ ನಿಮಗೆ ಒಂದು ಒಳ್ಳೆ ರೇಟ್ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ನೀವು ಯಶವಂತಪುರ ಮಾರ್ಕೆಟ್ಗೆ ಬರುವಾಗ ನಿಮಗೆ ನಾವು ಯಾವ ಅಂಗಡಿ ಕೊಡಬೇಕು ಏನು ಎಂತ ಎಲ್ಲ ನೀವು ತಿಳ್ಕೊಬೇಕು ಅಂದರೆ ಕಾಲ್ ಮಾಡಿ. ನಮ್ಮದೇ ಅಂಗಡಿ ಇರುತ್ತೆ, ಗೇಟ್ ಪಾಸ್ ಕೂಡ ನಮ್ಮ ಕಡೆಯಿಂದನೇ ಸಿಗುತ್ತೆ. ನಿಮ್ಗೆ ಯಾವುದೇ ರೀತಿ ಡೌಟ್ ಬೇಡ ಯಶವಂತಪುರ ಮಾರ್ಕೆಟ್ ಬಗ್ಗೆ. ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ಚೆಕ್ ಮಾಡೋಣ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 38,028 ಬ್ಯಾಗ್ಸ್ ಬಂದಿದೆ. 125 ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಸೊ ನೋಡಬಹುದು ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟು ಅರೈವಲ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಅರೈವಲ್ಸ್ ಜಾಸ್ತಿ ಅಂದರೆ 40, 50, 60, 70, 80, 90 ಸಾವಿರ ತನಕನೂ ಬಂದಿದೆ ಚೀಲಗಳು. ಅದು ತುಂಬ ಜಾಸ್ತಿ ಬಂದವಾಗ ತುಂಬ ಕಡಿಮೆ ಆಗುತ್ತೆ ರೇಟು. ಆದರೆ ಇವಾಗ 30, 40 ಒಳಗಡೆ ಇತ್ತು ಅಂದರೆ ನಿಮ್ಗೊಂದು ಒಳ್ಳೆ ರೇಟ್ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. 40,000 ಬ್ಯಾಗ್ಸ್ ಬಂದರೆ
ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಒಂದು ಒಳ್ಳೆ ರೇಂಜಲ್ಲಿ ಇರುತ್ತೆ ಅಮೌಂಟು ಅಂತ ಹೇಳಿಬಿಟ್ಟು. ಸೊ ಯಾರೋ ಮೊನ್ನೆ ಕಮೆಂಟಲ್ಲಿ ಕೇಳಿದರು, ಮೇಡಮ್ ಜಾಸ್ತಿ ಬಂದಿದೆ, ಯಾಕೆ ಅಮೌಂಟ್ ಕೂಡ ಮತ್ತು ಜಾಸ್ತಿ ಹೇಗಾಗತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ಕೇಳಿದರು. ಸೊ ಅದಕ್ಕೆ ಹೇಳ್ತಿರೋದು 80,000 ಚೀಲ ತನಕನೂ ಬರ್ತಾಯಿತ್ತು ಯಶವಂತಪುರ ಮಾರ್ಕೆಟ್ಗೆ. ಇವಾಗ ಅದಕ್ಕೆ ಕಂಪೇರ್ ಮಾಡಿದ್ರೆ 30, 38, 40, 45 ಇದೇ ರೇಂಜೆಲ್ಲ ನಡೀತಾ ಇದೆ ಈ ವೀಕೆಲ್ಲ. ನೀವು ಎವ್ರಿ ವೀಡಿಯೋಗಳನ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ, ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ನಾವು ಚೆಕ್ ಮಾಡೋದಾದರೆ, ಇವಾಗ ಅದರಲ್ಲಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ 1,800 ರೂಪಾಯಿಂದ 2,400 ರೂಪಾಯಿ ತನಕ ಇದೆ. ಅದರಲ್ಲಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1,800 ರೂಪಾಯಿಂದ 2,000 ರೂಪಾಯಿ ತನಕ ಇದೆ. ಮುಕ್ಕಾಲು 1,700 ರೂಪಾಯಿಂದ 1,800 ರೂಪಾಯಿ ತನಕ ಇದೆ. ಮೀಡಿಯಮು 1,500 ರೂಪಾಯಿಂದ 1,600 ರೂಪಾಯಿ ತನಕ ಇದೆ. ಗೋಲ್ಟಾ 1,100 ರೂಪಾಯಿಂದ 1,300 ರೂಪಾಯಿ ತನಕ ಇದೆ. ಗೋಲ್ಟಿ 900 ರೂಪಾಯಿಂದ 1,100 ರೂಪಾಯಿ ತನಕ ಇದೆ. ಹಾಗೆಯೇ ಮಿಕ್ಸ್ ನೀವು ತರ್ತಿರಲ್ವ, ಅದಕ್ಕೆ 500 ರೂಪಾಯಿಂದ 1,200 ರೂಪಾಯಿ ತನಕ ಇದೆ. ಅದರಲ್ಲಿ ಬಿಜಾಪುರದ ಈರುಳ್ಳಿಗೆ 800 ರೂಪಾಯಿಂದ 2,000 ರೂಪಾಯಿ ಇದೆ. ಬೀಡ್ ಈರುಳ್ಳಿಗೆ 1,200 ರೂಪಾಯಿಂದ 2,300 ರೂಪಾಯಿ ತನಕ ಇದೆ. ನಗರ್ ಈರುಳ್ಳಿಗೆ 1,200 ರೂಪಾಯಿಂದ 2,400 ರೂಪಾಯಿ ತನಕ ಇದೆ. ಸಂಗಮ್ನೇರ್ ಈರುಳ್ಳಿಗೆ 1,500 ರೂಪಾಯಿಂದ 2,200 ರೂಪಾಯಿ ತನಕ ಇದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1,400 ರೂಪಾಯಿಂದ 1,700 ರೂಪಾಯಿ ತನಕ ಇದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1,400 ರೂಪಾಯಿಂದ 1,700 ರೂಪಾಯಿ ತನಕ ಇದೆ. ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಸೊ ಯಾರೆಲ್ಲ ರೈತರು ಅಥವಾ ಗ್ರಾಹಕರು ಈ ವಿಡಿಯೋ ನೋಡ್ತಾ ಇದ್ದೀರೋ, ಸೊ ಚೆಕ್ ಮಾಡಿಬಿಟ್ಟು ಎವ್ರಿ ವಿಡಿಯೋಗಳನ್ನ ನೀವು ಚೆಕ್ ಮಾಡಿ, ಎವ್ರಿ ವಿಡಿಯೋಗಳನ್ನ ನೋಡಿ, ಎವ್ರಿ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ವಿಡಿಯೋಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪ್ನ ನೀವು ಜಾಯ್ನ್ ಆಗಿ ಎವ್ರಿ ಮಾರ್ನಿಂಗ್ 9 o'clock ಒಳಗಡೆ ಎಲ್ಲ ವಿಡಿಯೋಗಳು ಸಿಗುತ್ತೆ. ಹಾಗೆ ಅಮೌಂಟ್ ಕೂಡ ಮೆನ್ಷನ್ ಮಾಡಿರ್ತೀವಿ, ನೀವು ಚೆಕ್ ಮಾಡಬಹುದು. ನಿಮಗೆ ಬೇಕಾಗಿರುವಂತಹ ರೇಂಜಲ್ಲಿ ನೀವು ಕೊಂಡ್ಕೊಳ್ಬಹುದು. ಗ್ರಾಹಕರಾದರೆ ಕೊಂಡ್ಕೊಳ್ಬಹುದು, ರೈತರಾದರೆ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬಂದು ಮಾರಬಹುದು ಸೇಮ್ ರೇಟ್ನ ಚೆಕ್ ಮಾಡಿಬಿಟ್ಟು. ಹಾಗೆಯೇ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ನೀವು ಎಷ್ಟು ಕ್ವಿಂಟಲ್ ಬೆಳೆದಿದ್ದೀರಾ, ಹಾಗೆ ಯಾವ ಊರು, ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾವು ಕೂಡ ಚೆಕ್ ಮಾಡ್ತೀವಿ. ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.